ಇಲ್ಲಿ ನನ್ನ ಪ್ರಶ್ನೆ ಅಶೋಕ್ ಗೌಡ್ರಿಗೆ ಒಂದು ಪಾರ್ಟಿ ಬಿಟ್ಟು ಒಂದು ಪಾರ್ಟಿಗೆ ಇನ್ನೂ ಜಾಯಿನ್ ಆಗಿಲ್ಲ, ನಿಮ್ಮದೇ ಪಾರ್ಟಿ ಶಿಸ್ತುಕ್ರಮ ಅಂತ ನೀವು ಜರುಗಿಸಿದ್ದೀರಿ, ಏನು ವಾಟ್ ನೆಕ್ಸ್ಟ್ ಅಂತ ಹೇಳಿ 66 ಇದ್ದಿದ್ದು 62 ಆಗಿದೆ. ನಿಮ್ಮ ಪಕ್ಷದ ವಿರುದ್ಧವಾಗಿ ನೀವೇನು ಹೇಳ್ತೀರಿ? ಯಾವಾಗಲೂ ಸಿದ್ಧಾಂತ ನಂಬಿಕೊಂಡು ನಮ್ಮ ಪಾರ್ಟಿ ಇದ್ದಾರೆ ಅಂತ ಹೇಳ್ತಿದ್ದೀರಿ. ಆಲ್ರೆಡಿ 4 ಜನ 5 ಜನ ಇವ್ರನ್ನೂ ಸೇರಿಸ್ಕೋಬೇಕು ನಾವು, ಈಶ್ವರಪ್ಪ ಅವ್ರನ್ನ, ಯತ್ನಾಳ್ರನ್ನ ಸೇರಿಸ್ಕೊಂಡು 4-5 ಜನ ಇಲ್ಲೇ ಆಗ್ಬಿಡ್ತಾರೆ. ಒಂದು 2-3 ವರ್ಷದ ಹಿಂದಕ್ಕೆ ಹೋದರೆ ಒಂದು 10-12 ಜನ ಸಿಗ್ತಾರೆ ನಿಮ್ಮ ಪಾರ್ಟಿಯಿಂದ ಆಚೆ ಹೋಗಿರೋರು. ನೋಡಿ, ಆ ಥರ ನೋಡಿದ್ರೆ ಎಂತೆಂಥವರು ಕಾಂಗ್ರೆಸ್ಸಿಂದ ಆಚೆ ಬಂದರು. ಇವತ್ತು ಇಡೀ ರಾಷ್ಟ್ರದಲ್ಲಿ ನೀವು ಕಾಶ್ಮೀರಿಂದ ಹಿಡ್ಕೊಂಡು ಇನ್ಕ್ಲೂಡಿಂಗ್ ತಮಿಳ್ನಾಡುವರೆಗೂ ಸಹ ಕೇರಳದಲ್ಲಿ ಎಷ್ಟು ಕಾಂಗ್ರೆಸ್ ಇದೆ. ಓಕೆ, ತಮಿಳ್ನಾಡಲ್ಲಿ ಮೂಪ್ನಾರ್ ಕಾಂಗ್ರೆಸ್ ಅಂತ ಆಯಿತು, ಮತ್ತೆ ಅವ್ರು ವಾಪಸ್ ಬಂದರು. TMC ಯಾರು? ಓಕೆ. ಸೊ ತುಂಬ ಇತಿಹಾಸ ಇದೆ, ಕಾಂಗ್ರೆಸ್ನ ದೊಡ್ಡ ಇತಿಹಾಸ ಇದೆ. ನಾವು ಅದಕ್ಕೆಲ್ಲ ಹೋಗಲ್ಲ. ಬರೀ ನಮ್ಮ ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ದಾರೆ, ಆಮೇಲೆ ಕೆಲವರು ಪಾರ್ಟಿನ ಸ್ಥಾಪನೆ ಮಾಡ್ಕೊಂಡ್ರು, ಮತ್ತೆ ಮರ್ಜ್ ಆದ್ರು, ಏನೇನೋ ಆಯ್ತು. ಇದು ಡೆಮಾಕ್ರೆಟಿಕಲ್ ಮೂಲ ಕ್ವಶ್ಚನ್. ಈಗ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ಮೇಲೆ ನೀವು ಯಡಿಯೂರಪ್ಪನವರ ಮಗ ಅಂತ ಮಾಡಿದ್ರು, ಕೆಲ ಬೈ ಎಲೆಕ್ಷನ್ಗಳಲ್ಲಿ ಗೆದ್ದಿದ್ದಂಥ ಲಕ್ಕಿ ಸ್ಟಾರ್ ಅಂತ ಮಾಡಿದ್ರು. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ವಿಜಯೇಂದ್ರ ಅವ್ರಿಗೆ ಒಂದು ಅಧ್ಯಕ್ಷರು ಅಂತ ಆದರು, ಅದಕ್ಕೆ ಬೇಕಾದಷ್ಟು ಜನ ಅದಕ್ಕೆ ಟವಲ್ ಹಾಕಿದ್ರು ಆ ಚೇರ್ ಮೇಲೆ. ಬೊಮ್ಮಾಯಿ ಅವರು ಕೂಡ ಒಬ್ಬ ಸ್ಟ್ರಾಂಗ್ ಆಸ್ಪಿರೆಂಟ್ ಆಗಿದ್ರು. ಇದೆಲ್ಲದ್ರ ದಾಟ್ಕೊಂಡು ವಿಜಯೇಂದ್ರ ಬಂದಾಗ ದೆಹಲಿ ನಾಯಕರು ವಿಜಯೇಂದ್ರವ್ರನ್ನ ಅಕ್ಸೆಪ್ಟ್ ಮಾಡಿದ್ರ? ಯಾಕಂದರೆ ಸದಾಕಾಲವೂ ಕೂಡ ಯಡಿಯೂರಪ್ಪನವರು ದೆಹಲಿ BJPಗೆ ಟಾಂಟ್ ಕೊಡ್ತಾನೆ ಬಂದಂಥವರು. ಖುದ್ದು ಮೋದಿಯವರು ಎದುರುಗಡೆನೇ ಕರ್ನಾಟಕದ ಪರಿಹಾರದ ವಿಚಾರಕ್ಕೆ, ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ಕೇಳಿದಂಥ ಗಟ್ಟಿದನಿಯ ನಾಯಕರಾಗಿದ್ದರು. ಆದರೆ ಒಂದು ಇರುಸು ಮುರುಸ ನಿಮಗೆ ವಿಜಯೇಂದ್ರ ಅವರು ಅಂದರೆ, ಹಾಗಾಗಿ ತೊಟ್ಲು ತೂಗರು ನೀವೇ, ಮಗು ಚೂಟರು ನೀವೇ, ಈ ಕೆಲಸ ಮಾಡ್ತಾ ಇತ್ತಾ ಸೆಂಟ್ರಲ್ BJP ಅಂತ? ಅದು ಬರೀ ನಟರಾಜ್ ಗೌಡರ ಮನಸ್ಥಿತಿನಲ್ಲಿ ಇರ್ತಕ್ಕಂಥ ವಿಚಾರ ಹೊರತು ರಿಯಾಲಿಟಿನಲ್ಲಿ ಇಲ್ಲ. ಆ ಥರ ರಿಯಾಲಿಟಿನಲ್ಲಿ ಏನು ಅಂದರೆ, ನಮ್ಮ ಪಕ್ಷದಲ್ಲಿ ಯಾರೇ ನಾಯಕರು ಇರಲಿ, ಅದು ಮೋದಿಯಿಂದ ಹಿಡ್ಕೊಂಡು ಒಬ್ಬ ಸಣ್ಣ ಕಾರ್ಯಕರ್ತವರೆಗೂ ಸಹ ಆ ಲೋಗೋ ಕೆಲಸ ಮಾಡ್ತಕ್ಕಂತಹ ಮನಸ್ಥಿತಿ ಇರತಕ್ಕಂಥವ್ರು. ಭಿನ್ನಾಭಿಪ್ರಾಯಗಳು ಆ ಮಟ್ಟದಲ್ಲಿ ಇರ್ತದೆ, ಆ ಮಟ್ಟದಲ್ಲೇ ಎಂಡ್ ಆಗುತ್ತೆ, ಅದಷ್ಟೇ. ಅದು BJP ಪಾರ್ಟಿಯ ಒಂದು ಕ್ರಮ. ಅದರಲ್ಲಿ ಡೆಮಾಕ್ರಸಿ ಅಂತ ಒಪ್ಕೊಂಡಿದ್ದೀವಿ ನಾವು. ನಮಗೆ ಕೇಳ್ತಕ್ಕಂಥ ಅಧಿಕಾರ ಇದೆ. ನಾವು ನಮ್ಮ ನಾಯಕರುಗಳು ಯಾರೇ ಇರಲಿ ಅದು ಅಧ್ಯಕ್ಷರು ಇರಬಹುದು ಅಥವಾ ಇನ್ನೊಬ್ರು ಇರ್ಬೋದು, ಕೇಳ್ತೀವಿ. ಕೇಳ್ಬಿಟ್ಟು ಇದು ಈ ರೀತಿ ನನ್ನ ಸಮಾಧಾನಕ್ಕೆ ಇಲ್ಲ ಅಂತ ಹೇಳ್ತೀವಿ. ಅದು ಒಂದು ಪ್ರೋಸೆಸ್. ಅದು ಅವರು ಬೈ ಎಲೆಕ್ಷನ್ ಗೆಲುವುಗಳನ್ನ ದೊಡ್ಡ ವಿಜಯ ನಮ್ದು, ಅದಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನಟರಾಜ್ ಗೌಡರು 2 ವಿಚಾರ ಪ್ರಶ್ನೆ ಮಾಡಿದ್ರು. ಒಂದು ಬೈ ಎಲೆಕ್ಷನ್, ಇನ್ನೊಂದು ನಮ್ಮ MP ಗಳ ಬಗ್ಗೆ. ಫಸ್ಟ್ ಬೈ ಎಲೆಕ್ಷನ್ ಬಗ್ಗೆ ಬಂದ್ಬಿಡೋಣ. ನಿಮಗೆ ಇಡೀ ಹಿಸ್ಟ್ರಿನಲ್ಲಿ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ 1952 ಈ ರೂಲಿಂಗ್ ಗವರ್ನಮೆಂಟ್ ಬಗ್ಗೆ ಬರುತ್ತೆ. ಅದನ್ನ ದೊಡ್ಡ ಸಾಧನೆ ಅಂತ ನಾಗರಿಕ ದಂಗೆ ಅಂತಿರಲ್ರಿ. ನಾಗರಿಕ ದಂಗೆ ಎದ್ದು ಬಿಡ್ತಾ ಇದ್ದಾರೆ, ಜನ ಆಕ್ರೋಶಗೊಂಡಿದ್ದಾರೆ, ಆತ್ಮಹತ್ಯೆಗಳಾಗ್ತಾ ಇವೆ, ಸಾವಾಗ್ತಾ ಇವೆ. ಕೆಲಸ ಮಾಡಿ ರಮಾಕಾಂತ್, ನಾನು ಇವತ್ತು ಹೇಳೋದ್ ಬೇಡ, ನೀವೊಂದು ಸರ್ವೆ ಮಾಡಿಸಿ, ನಿಮ್ಮ TV5 ವತಿಯಿಂದ ಒಂದು ಸರ್ವೆ ಮಾಡಿಸಿ. ಇವತ್ತು ಸಿದ್ದರಾಮಯ್ಯನವ್ರಿಗೆ 2023 ಏಪ್ರಿಲ್ ಅಲ್ಲಿ ಅಥವಾ ಮಾರ್ಚ್ ಅಲ್ಲಿ ಇದ್ದಂತಹ ಪಾಪ್ಯುಲಾರಿಟಿ ಇದೆಯಾ ಅಂತ ಹೇಳಿ, ಅಥವಾ DK ಶಿವಕುಮಾರ್ಗೆ ಅದೇ ರೀತಿನೇ ಪಾಪ್ಯುಲಾರಿಟಿ ಇದೆಯಾ ಅಂತ ಹೇಳಿ ನಾವು ಕೆಲಸ ಮಾಡಿ. ಈಗಾಗಲೇ ಸರ್ವೆ ಬಂದಿದೆ, ಒಂದು ಸರ್ವೆ ಬಂದಿದೆ, ಆಯ್ತು. ಆ ಸರ್ವೆ ನೀವು ನಂಬ್ತಿರೋ ಬಿಟ್ಬಿಡಿ. ನಾನು ಎಲ್ಲಾ ಚಾನೆಲ್ಗಳಿಗೂ ಹೇಳ್ತೀನಿ, ನಿಮ್ಮ ವಾಹಿನಿ ಮೂಲಕ ಒಂದು ಸರ್ವೆ ಮಾಡಿಸಿ. ಇವತ್ತು ಆಸ್ ಆಫ್ ಟುಡೇ ಒಂದು ಫೋನ್ ಇನ್ ತಗೊಳ್ಳಿ, ಸರ್ವೆನೋ ಬೇಡ, ಫೋನ್ ಇನ್ ತೆಗೆದುಕೊಳ್ಳಿ. ಒಂದು 1 ಡೇ ಅಥವಾ 2 ಡೇ ಪ್ರೋಗ್ರಾಮ್ಸ್ ಮಾಡಿ. ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸರ್ಕಾರ ಇವತ್ತು ಯಾವ ರೀತಿ ನಡೀತಿದೆ ಅಂತ ಹೇಳಿ ಜನಗಳಿಂದ ಅಭಿಪ್ರಾಯ ತೆಗೆದುಕೊಳ್ಳಿ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಒಂದು ನಿಮಿಷ, ನಮ್ಮ MP ಗಳ ಬಗ್ಗೆ ಮಾತಾಡ್ತಾರೆ. ನೀವು ಮಾಡಿರೋದೇನೇನೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ, ಅಂದ್ರೆ ಎಲೆಕ್ಟೆಡ್ ಸೆಲೆಕ್ಟೆಡ್ ಎಲ್ಲ ಸೇರ್ಕೊಂಡು 47 ವರ್ಷ ನೀವು ಅಧಿಕಾರ ಮಾಡೋದು. 47 ವರ್ಷ, 2 ವರ್ಷ ಪ್ರೆಸಿಡೆಂಟ್ ರೂಲು. ನಾವು ಮಾಡಿರ್ತಕ್ಕಂಥದ್ದು 21 ವರ್ಷ ಜನತಾ ದಳನೂ ಸೇರಿಸ್ಕೊಂಡು, ಜನತಾ ಪಾರ್ಟಿನೂ ಸೇರಿಸ್ಕೊಂಡು. ಬೆಂಗಳೂರಿಗೆ ಇವತ್ತು ಚೋಕ್ ಆಗ್ತಿದೆಯಲ್ಲ ಬೆಂಗಳೂರು, ಯಾಕೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಅದ್ರಲ್ಲಿ ಪರ್ಸನಲ್ ಆಗಿ ಇದ್ರೋದ್ರಿಂದ. ಬೆಂಗಳೂರು ನಗರದಲ್ಲಿ ರಾಜಕಾಲುವೆಗಳು ಸರಿ ಮಾಡಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವರು ಒಂದು ವರದಿ ಮಾಡಿಸ್ತಾರೆ 1986 ಅಲ್ಲಿ. 1992 ನಲ್ಲಿ ವರದಿ ಕೊಡ್ತಾರೆ. 92 ನಲ್ಲಿ ಇಲ್ಲ, ಡೈವರ್ಟ್ ಮಾಡ್ತಿಲ್ಲ. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ 92 ನಲ್ಲಿ ವರದಿ ಕೊಟ್ಟಾಗ ಇದೇ DK ಶಿವಕುಮಾರ್ ಜೈಲ್ ಮಂತ್ರಿ ಆಗಿರ್ತಾರೆ. ಆ ವರದಿ ಕೊಟ್ಟಂತ ಚೀಫ್ ಇಂಜಿನಿಯರ್ ಬಗ್ಗೆ ಇವರಿಗೆ ಏನೋ ಒಂದ್ ಸ್ವಲ್ಪ ಟಸಲ್ ಇದ್ದಿದ್ರಿಂದ ಆ ವರದಿ ನೆನೆಗುದ್ಗೆಗೆ ಬೀಳುತ್ತೆ. ಹೇಗೆ ಕಾಕಾ ಕೇಲ್ಕರ್ ಕಮಿಟಿ ವರದಿ ನೆನೆಗುದ್ಗೆಗೆ ಬೀಳುತ್ತೋ ಅದೇ ರೀತಿನೇ ಇವತ್ತವರೆಗೂ ಸಹ. ಅದಾದ್ಮೇಲೆ ತದನಂತರದಲ್ಲಿ 2008ರಲ್ಲಿ ಇಲ್ಲ, ಈ ವರದಿ ಬಗ್ಗೆ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬಾ ಎನ್ಕ್ರೋಚ್ಮೆಂಟ್ ಆಗೋಗಿದೆ. ಆ ವರದಿಗೆ ಇವತ್ತಿನ ರಿಯಾಲಿಟಿಗೆ ತುಂಬಾ ವ್ಯತ್ಯಾಸ ಇತ್ತು. ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ರಾಜ್ಯ ಸರ್ಕಾರಗಳ ನಡೆ ಏನಿದೆ,
ಸಿದ್ದರಾಮಯ್ಯನವ್ರ ನಡೆ, ಡಿ ಕೆ ಶಿವಕುಮಾರ್ ನಡೆ ಮತ್ತು ಬೇರೆ ರಾಜ್ಯಗಳ ಬೇರೆ ಇವ್ರುಗಳ ನಡೆ, ಇದು ಬೆಂಗಳೂರಿನ ಇವತ್ತು ಪರಿಸ್ಥಿತಿಗೆ ಇವತ್ತು ಹದಮಾಡಿರೋದಕ್ಕೆ ಅದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಆಮೇಲೆ ಡಿ ಕೆ ಶಿವಕುಮಾರ್ ನೇರ ಹೊಣೆ ಹೊರಬೇಕು. ಇಲ್ಲಿ ವಿಚಾರ ಏನು ಅಂದರೆ ನಟರಾಜ್ ಗೌಡ್ರೆ, ಈಗ ಅವ್ರು ಹೇಳೋ ಪ್ರಕಾರ ನಿಮ್ಮ ಸರ್ಕಾರ ಬಂದಾಗ ಈ ಥರ ಬೆಂಗಳೂರು ಮುಳುಗ್ತಾ ಇದೆ, ಯಾರೋ ಇದೇನೋ ವಾಟರ್ ಸಿಟಿ ಅಂತೆಲ್ಲ ಕರೆದ್ರು. ಇದು ವಾಟರ್ ಸಿಟಿ, ಬೇರೆ ಥರದ್ದು ಯಾವುದು ಸಿಟಿ ಅಲ್ಲ ಇದು ಅಂತೆಲ್ಲ ಮಾತಾಡ್ತಾ ಇದ್ರು. ಬೆಂಗಳೂರಿನ ಈ ಒಂದು ಮಳೆಗಾಲದ ಸಮಸ್ಯೆಗಳಿಗೆ ಏನೇನು ಪರಿಹಾರ ನಟರಾಜ್ ಗೌಡ್ರೆ? ಫ್ರಾಂಕ್ಲಿ ಹಂಗಂತ ಇವ್ರ ಸರ್ಕಾರ ಬಂದಾಗ ಯಾರ್ಯಾರು ಮಸಾಲೆ ದೋಸೆ ತಿಂತಾ ಇದ್ರು, ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರು ಜಗತ್ತೇನು ಮರ್ತಿಲ್ಲ. ಹಂಗಂತ ನಿಮ್ಮದು ಬಂದಾಗ ನಾವೇನು ನಿಮ್ಮನ್ನು ಬಿಟ್ಟುಬಿಟ್ಟು ಖಂಡಿತ ಇಲ್ಲ. ನಮ್ಮನ್ನು ಪ್ರಶ್ನೆ ಮಾಡಬೇಕಾದ್ದು, ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾದ್ದು ಎಲ್ಲ. ಈಗ ನಾನೊಂದು ಹೇಳ್ತೀನಿ ಗೊತ್ತಾ, ನಾನು ಯಾವ ಸಂಸದ ಮಸಾಲೆ ದೋಸೆ ತಿಂತಾ ಇದ್ದ ಹೇಳಬಲ್ಲೆ ನಾನು. ಬೆಂಗಳೂರು ದಕ್ಷಿಣ ನಾನು ಗೊತ್ತಿದೆ, ನಾನು ನೋಡಿದೀವಲ್ಲ, ನಾವು ಅವಾಗ ಇದ್ವಿ, ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಜನಗಳ ಪರವಾಗಿ. ಅವ್ರು ಮಸಾಲೆ ದೋಸೆ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು, ಅಲ್ಲ ಯಾರೋ ಸ್ವಿಮ್ಮಿಂಗ್ ಪೂಲ್ ಈಜುಡಿತಾ ಇದ್ರು. ಸರಿ, 2 ವರ್ಷ ಕ್ಲಿಯರ್ ಮಾಡ್ಬೇಕಾಗಿತ್ತಲ್ಲ ನೀವು. ಕೇಳಿ, ಇದು 2000 ಕಾಲುವೆ ಒತ್ತುವರಿ ನಾವು ಬಿಡಲ್ಲ, ನಾವು ಬುಲ್ಡೋಸರ್ ತಂದ್ಬಿಡ್ತೀವಿ, ಬರೀ ಕೇಳ್ಕೊಂಡು ಬರೋದೇ ಆಗೋಯ್ತು. ನಮ್ದು ಕೇಳ್ಕೊಂಡ್ ಬರೋದೇ ಆಗಿದೆ ಆಯ್ತಾ. ಎಲ್ಲೆಲ್ಲ ಹೈಕೋರ್ಟ್ಗೆ ಹೋಗಿದ್ದಾರೆ, ಎಲ್ಲರೂ ಕೋರ್ಟ್ಗೆ ಹೋಗಿದ್ದಾರೆ, ಅಲ್ಲಿ ಮಾತ್ರ ಸ್ಟೇ ಆಗಿರ್ತಕ್ಕಂಥದ್ದು. 2010ರಲ್ಲಿ ಇದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ರಲ್ಲ, 200 ಸ್ಕ್ವೇರ್ ಕಿಲೋಮೀಟರ್ 800 ಸ್ಕ್ವೇರ್ ಕಿಲೋಮೀಟರ್ ಮಾಡಿದ್ರಲ್ಲ, ಅವ್ರಿಗಿದ್ದು ಕಣ್ಣು ಕಟ್ಟಾಕಿತ್ತು. ಅವ್ರಿಗೆ ದೂರದೃಷ್ಟಿ ಇರಲಿಲ್ಲ ಅವ್ರಿಗೆ. ಅವತ್ತು ಬಿಜೆಪಿ ಸರ್ಕಾರ ಇತ್ತು ಆಯ್ತಾ. BBMP ಅಂತ ಮಾಡಿದ್ರು ಇವರು, ಚುನಾವಣೆ ಮಾಡಿದ್ರು, 2009ರಲ್ಲಿ ಮಾಡಿದ್ರು, ಚುನಾವಣೆ ಮಾಡಿದ್ರು. ಆದರೆ 800 ಸ್ಕ್ವೇರ್ ಕಿಲೋಮೀಟರ್ ತ್ಯಾಜ್ಯ ನಿರ್ವಹಣೆ ಮಾಡೋದು ಹೇಗೆ, ನೀರು ಕುಡಿಯೋದು ಹೆಂಗೆ, ರಸ್ತೆ ಅಭಿವೃದ್ಧಿ ಮಾಡೋದು ಹೆಂಗೆ, ಒಳಚರಂಡಿ ವ್ಯವಸ್ಥೆ ಮಾಡೋದು ಹೆಂಗೆ, ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ರು. ಇವತ್ತು 800 ಸ್ಕ್ವೇರ್ ಕಿಲೋಮೀಟರ್ 1.5 ಕೋಟಿ ಪಾಪ್ಯುಲೇಷನ್, ಅವತ್ತು 60 ಲಕ್ಷ ಪಾಪ್ಯುಲೇಷನ್, 1.5 ಕೋಟಿ. ಇವಾಗ ನಾವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಿದೀವಲ್ಲ, ಇವಾಗ ವಾಟರ್ ಬೆಂಗಳೂರು ಅಂದ್ರಪ್ಪ ವಿಜೇಂದ್ರ ಅನ್ಲಿ ಅವ್ರು ಅನ್ಲಿ. ಯಾಕಂದ್ರೆ ಅವ್ರು 4 ಜನ ಕಳೆದ 15 ವರ್ಷಗಳಲ್ಲಿ 4 ಜನ ಮುಖ್ಯಮಂತ್ರಿಗಳು ಬಿಜೆಪಿ ಇಂದ ಆಗಿದ್ದು. ಈಗ ಇವ್ರಿಬ್ರು ಏನ್ ಮಾಡ್ತೀರಿ ಹೇಳಿ? ಇವ್ರಿಬ್ರು ಏನ್ ಮಾಡ್ತೀರಿ? ಸೇರ್ಸ್ಕೊತಾ ಇದೀರಾ ನೀವು? ನೋಡಿ, ಈ ತರದವ್ರು ಇನ್ನೂ 20 ಜನ ಇದ್ದಾರೆ ಬಿಜೆಪಿನಲ್ಲಿ. ಇವರು ಈಗ ಇವರು ತ್ರಿಶಂಕು ಸ್ಥಿತಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿ ಅರ್ಜಿ ಹಾಕಿದಾರಾ? ನಿಮ್ಗೆ ಅರ್ಜಿ ಹಾಕಿದಾರಾ? ಈ ತರ 20 ಜನ ಇದ್ದಾರೆ. ಸದಸ್ಯತ್ವದ ಅರ್ಜಿ ಹಾಕಿದಾರಾ ಸ್ವಾಮಿ? ನೋಡಿ, ಕಾಂಗ್ರೆಸ್ ಜೆಡಿಎಸ್ ನ 15 ಜನ, ಬಿಜೆಪಿ 15 ಜನ ಇವತ್ತು ಅರ್ಜಿ ಇಟ್ಕೊಂಡು ನಿಂತಿದ್ದಾರೆ. ಇವ್ರನ್ನ ಸೇರ್ಸ್ಕೋಬೇಕು, ಮದುವೆ ಆಗಿ ಅಂತ ಹೇಳ್ತಾ ಇರೋದು ಅವರು. ಇವ್ರನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದ್ರೆ ಬಿಜೆಪಿ ಈ ತರ ಇದೆ, ಸಮಸ್ಯೆಗಳಿದೆ. ನಟರಾಜ್ ಗೌಡ್ರಿಗೆ ಈ ಯುಜಿಡಿ ಇರ್ಬೋದು ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಗೂ ಕಾರಣ SM ಕೃಷ್ಣ ಅವ್ರ ಸರ್ಕಾರ. ಯಾಕೆ ಅಂತಂದ್ರೆ ಆವತ್ತು ಇಲ್ಲ ಒಂದ್ ನಿಮಿಷ ನಟರಾಜ್ ಗೌಡ್ರೆ ಒಂದ್ ನಿಮಿಷ ಅರ್ಥ ಮಾಡ್ಕೊಂಡ್ಬಾರ್ದು. ನಟರಾಜ್ ಗೌಡ್ರೆ ಎಲ್ಲ ಹೋಗ್ಬಿಡಿ. ಯಾಕೆಂದ್ರೆ ಆವತ್ತು ಇದೇ ಡಿ ಕೆ ಶಿವಕುಮಾರ್ ಯುಡಿ ಮಿನಿಸ್ಟರ್ ಆಗಿರ್ತಾರೆ, ಅವತ್ತು ಸಾಲ್ವ್ ಮಾಡಬಹುದಾಗಿತ್ತು. ಯಾಕೆಂದ್ರೆ ನೀವು ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೋಗ್ಬೇಕಾಗಿತ್ತು. 4 ವೇ ಸಗ್ರಿಗೇಷನ್ ಒಂದ್ ಚಾನಲ್ ಅಲ್ಲಿ ನೀವು ಇದ್ರೋ ಅಲ್ಲ ಗೊತ್ತಿಲ್ಲ ನನಗೆ, ಒಂದ್ ಚಾನಲ್ ನಾನೇ ಕೇಳ್ತೀನಿ ಆವತ್ತಿನ BBMP ಕಮಿಷನರ್ಗೆ, ನೋಡಿ ಸಗ್ರಿಗೇಷನ್ ನೀವು 2 ಹೇಳ್ತಿದ್ರಾ, ಇಟ್ಸ್ ಅ ವೆರಿ ರಾಂಗ್ ಅನ್ಸೈಂಟಿಫಿಕ್ ವೇ, ಐ ಆಮ್ ಎನ್ ಎಕ್ಸ್ಪರ್ಟ್ ಇನ್ ದಟ್ ಅಂತ ಹೇಳಿದಾಗ ಅಯ್ಯಪ್ಪ ಅಟ್ಲೀಸ್ಟ್ 2 ವೇ ಮಾಡ್ಲಿ ಅಂತ 2 ವೇ ಅಲ್ರಿ ಮಾಡ್ತಾರೆ. ಬೇಕಾಗಿರೋದು 4 4 ವೇ ಸಗ್ರಿಗೇಷನ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮುಗಿಸ್ತಾ ಇದೀನಿ. ನಮಸ್ಕಾರ.